ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ, ಕಡಿಮೆ ಬೆಲೆಗೆ ಬಡವರಿಗೆ ಸೈಟ್ ಕೊಡಿಸುವ ನೆಪ ಹೇಳಿ ವಂಚನೆ, ಲಕ್ಷ ಲಕ್ಷ ದೋಖ ಮಾಡಿದ್ರ ಕಾಂಗ್ರೆಸ್ ಮುಖಂಡ. ಕಾಂಗ್ರೆಸ್ ಮುಖಂಡನ ವಂಚನೆಗೆ ಜಿಲ್ಲಾಡಳಿತ ಕೊಟ್ಟ ಡೋಸ್ ಏನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಬೆಂಗಳೂರಲ್ಲಿ ಅಥವಾ ಒಳ್ಳೊಳ್ಳೆ ಜಾಗದಲ್ಲಿ ಒಂದು ಸೈಟ್ ತಗೋಬೇಕು, ಅಲ್ಲೊಂದು ಮನೆ ಕಟ್ಟಬೇಕು ಅಂತ ಅದೆಷ್ಟೋ ಜನರ ಕನಸಾಗಿರುತ್ತೆ. ಅದಕ್ಕೆ ಅವರು ಸಾಲ ಸೂಲ ಮಾಡಿ ಹೊಟ್ಟೆಗೆ ಊಟ ಇಲ್ಲದೆ ಕಷ್ಟಪಟ್ಟು ಸೈಟ್ಗಳನ್ನು ಕೂಡ ಖರೀದಿ ಮಾಡ್ತಾರೆ. ಆದರೆ ಆ ರೀತಿಯಾಗಿ ಸೈಟ್ಗಳನ್ನ ಖರೀದಿ ಮಾಡಿರುವವರು ಇವತ್ತು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೀವು ನೋಡಲೇಬೇಕು. ಯಾಕೆಂದ್ರೆ ಸೈಟ್ ಕೊಡಿಸ್ತೀವಿ, ಕಡಿಮೆ ಬೆಲೆಗೆ ಸೈಟ್ ಕೊಡಿಸ್ತೀವಿ, ಒಳ್ಳೆ ಜಾಗದಲ್ಲಿ ನಿಮ್ಗೊಂದು ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಅದೆಷ್ಟೋ ಜನರು ನಿಮ್ಮನ್ನ ಯಾಮಾರಿಸ್ಬೋದು. ಅದರಲ್ಲಿ ರಾಜಕಾರಣಿಗಳು ಕೂಡ ಇರ್ತಾರೆ, ಬಿಲ್ಡರ್ಗಳು ಕೂಡ ಇರ್ತಾರೆ, ಬ್ರೋಕರ್ಗಳು ಕೂಡ ಇರ್ತಾರೆ. ಯಾರು ಬೇಕಾದ್ರೂ ನಿಮ್ಮನ್ನ ಯಾಮಾರಿಸ್ಬೋದು. ಆದ್ರೆ ನೀವು ಅವರ ಮಾತಿಗೆ ಮರಳಾಗಿ ಯಾಮಾರೋದು ಕೂಡ ಸಹಜ. ಆದ್ರೆ ಇಲ್ಲೊಬ್ಬ ಅದೇ ರೀತಿ ಯಾಮಾರಿಸಿದ್ದಾನೆ. ಕಡಿಮೆ ಬೆಲೆಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ ಮುಖಂಡ ಲಕ್ಷ ಲಕ್ಷ ಹಣವನ್ನ ದೋಖ ಮಾಡಿದ್ದಾನೆ. ಎಸ್, ಇವತ್ತು ಆ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಎಂಥದ್ದು, ಯಾರ್ಯಾರಿಗೆ ಮೋಸ ಮಾಡಿದ್ದಾನೆ, ಎಲ್ಲಿ ಮೋಸ ಮಾಡಿದ್ದಾನೆ, ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಕಡಿಮೆ ಬೆಲೆಗೆ ಸೈಟ್ ಕೊಡ್ತೀವಿ, ಒಳ್ಳೆ ಜಾಗದಲ್ಲಿ ನಿಮ್ಗೊಂದು ನೆಲೆ ಕಲ್ಪಿಸ್ಕೊಡ್ತೀವಿ ಅಂತ ಕನಸು ಬಿತ್ತಿದ್ದವರು ಬಡವರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ. ಸಾಲ ಸೂಲ ಮಾಡಿ ಸೈಟ್ ಖರೀದಿ ಮಾಡಿದವರು ಈಗ ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಇದು ನಿಮ್ಮ ಜಾಗವಲ್ಲ, ಸರ್ಕಾರಿ ಜಾಗ. ಸರ್ಕಾರಿ ಜಾಗದಲ್ಲಿ ಅವರು ಸೈಟ್ಗಳನ್ನ ಮಾಡಿ ಈಗ ಬಡವರಿಗೆ ಹಂಚಿದ್ದಾರೆ. ಬಡವರು ಸಹ ಕಡಿಮೆ ಬೆಲೆಗೆ ಸೈಟ್ ಸಿಕ್ತಲ್ಲ ಅಂತ ಹೇಳಿ ಹಣವನ್ನ ಕೊಟ್ಟು, ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಸೈಟ್ ಅನ್ನ ಕೂಡ ಖರೀದಿ ಕೂಡ ಮಾಡಿದ್ದಾರೆ. ಆದ್ರೆ ಆ ರೀತಿಯಾಗಿ ಖರೀದಿ ಮಾಡಿದಂಥವರು ಇವತ್ತು ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ. ಬಡವರ ಅಮಾಯಕತೆಯನ್ನೇ ಅಸ್ತ್ರ ಮಾಡಿಕೊಂಡು ಕಳ್ಳಾಟ ಆಡ್ತಿದ್ದಾರೆ. ಕಡಿಮೆ ಬೆಲೆಗೆ ಸೈಟ್ ಕೊಡ್ತೀವಿ, ಒಳ್ಳೆ ಜಾಗದಲ್ಲಿ ನಿಮಗೊಂದು ನೆಲೆ ಕಲ್ಪಿಸಿಕೊಡ್ತೀವಿ ಅಂತ ಅದೆಷ್ಟೋ ಜನರ ಕನಸನ್ನ ಹೊಡೆದು ನುಚ್ಚು ನೂರು ಮಾಡಿದ್ದಾರೆ. ಬಡವರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ. ಸಾಲ ಸೂಲ ಮಾಡಿ ಸೈಟ್ ಖರೀದಿ ಮಾಡಿದವರು ಇವತ್ತು ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತಹದ್ದು ಎಲ್ಲಿ ಅಂತಂದ್ರೆ ಬಳ್ಳಾರಿಯಲ್ಲಿ. ಅದು ಕೂಡ ಸರ್ಕಾರಿ ಜಾಗದಲ್ಲಿ ಸೈಟ್ ಅನ್ನ ಖರೀದಿ ಮಾಡಿ ಇವತ್ತು ಅವರೆಲ್ಲರೂ ಕೂಡ ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು? ಒಬ್ಬ ಕಾಂಗ್ರೆಸ್ ಮುಖಂಡ ಕೂಡ. ಆ ಕಾಂಗ್ರೆಸ್ ಮುಖಂಡ ಯಾರು ಅನ್ನೋದನ್ನು ಕೂಡ ನಾನು ಮುಂದೆ ರಿವೀಲ್ ಮಾಡ್ತೀನಿ. ಸದ್ಯಕ್ಕೆ ಈಗ ಬಳ್ಳಾರಿಯ ಜಿಲ್ಲಾಡಳಿತ ಯಾರ್ಯಾರು ಅಕ್ರಮವಾಗಿ ಸೈಟ್ ಅನ್ನ ಖರೀದಿ ಮಾಡಿದ್ರು ಅಥವಾ ಸೈಟ್ ಅನ್ನ ಕೊಟ್ಟಿದ್ರು, ಯಾರ್ಯಾರು ಸೈಟ್ ಅನ್ನ ಖರೀದಿ ಮಾಡಿದ್ರು ಅವರೆಲ್ಲರ ಸೈಟ್ ಅನ್ನ ಈಗ ವಾಪಸ್ ಪಡೆದಿರುವಂತಹದ್ದು. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಸೈಟ್ಗಳನ್ನ ನಿರ್ಮಾಣ ಮಾಡಿರುವಂತಹ ಒಂದು ಪ್ರಕರಣ ಈಗ ಬಯಲಾಗಿರುವಂಥದ್ದು. ಬಳ್ಳಾರಿ ಹೊರವಲಯದ ಬೂದಿಹಾಳ್ ಗ್ರಾಮದ ಜನ ಈಗ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬಳ್ಳಾರಿ ಹೊರವಲಯದ ಬೂದಿಹಾಳ್ ಗ್ರಾಮದ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಸಂತ್ರಸ್ತರು ಮಾಡ್ತಿರೋ ಆರೋಪದ ಪ್ರಕಾರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಉಮಾದೇವಿಯವರ ಪತಿ ಶಿವರಾಜ್ ಸೈಟ್ ಕೊಡಿಸೋ ಆಸೆ ಹುಟ್ಟಿಸಿದ್ರಂತೆ. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದ್ರಂತೆ. ಇದೇ ಜಾಗದಲ್ಲಿ ನಿಮ್ಗೆ ಸೈಟ್ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ 1.5 ಲಕ್ಷ ಹಣವನ್ನು ಕೂಡ ಪಡೆದಿದ್ರಂತೆ. ಆದ್ರೆ ಈ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಲೇಔಟ್ ಕೆಲಸ ಮುಗಿದ ಮೇಲೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ನಂಬಿಸಿದ್ರಂತೆ. ಹೀಗಾಗಿ ಕಡಿಮೆ ಬೆಲೆಗೆ ಸೈಟ್ ಸಿಗುತ್ತೆ ಅಂತ ಕಾಸು ಕೊಟ್ಟವರು ಈಗ ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಕೆಲವರು ಕೊಟ್ಟ ಹಣಗಳಿಗೆ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಇನ್ನೂ ಕೆಲವರು ತಾವು ಹಣ ಕೊಡುವಾಗ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಹಣ ನೀಡೋದು ಜೊತೆಗೆ
ಸೈಟ್ ವಿಚಾರವಾಗಿ ಮಾತುಕತೆ ನಡೆಸುವಂತಹ ದೃಶ್ಯಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹದ್ದು. ಜಿಲ್ಲಾಡಳಿತ ಎಂಟ್ರಿ ಕೊಡೋವರೆಗೂ ಸರ್ಕಾರಿ ಜಾಗ ಅನ್ನೋದೇ ಗೊತ್ತಿರಲಿಲ್ಲ. ಯಾವಾಗ ಒತ್ತುವರಿ ತೆರವುಗೊಳಿಸಿದ್ರೋ ಇಲ್ಲಿನ ಜನ ಕಂಗಾಲಾಗಿ ಹೋಗಿದ್ರು. ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಯಾವಾಗ ಇದೊಂದು ಪ್ರಕರಣ ದೊಡ್ಡ ಸುದ್ದಿ ಆಯಿತೋ ಪಾಲಿಕೆ ಸದಸ್ಯೆಯ ಪತಿ ಶಿವರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ನಾನು ಮಧ್ಯವರ್ತಿಯಾಗಿ ಹಣ ಕೊಡಿಸಿದ್ದೇನೆ. ಜಮೀನು ಬೇರೆಯವರ ಹೆಸರಲ್ಲಿದೆ ಹೀಗಂತ ಸಬೂಬನ್ನ ಹೇಳಿದ್ದಾರೆ. ಜಮೀನು ಬೇರೆಯವರ ಹೆಸರಲ್ಲಿದೆ. ನನ್ನ ಮನೆಗೆ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ. ನಾನು ಕಾಂಗ್ರೆಸ್ ಮುಖಂಡ. ನನ್ನ ಪತ್ನಿ ಪಾಲಿಕೆ ಸದಸ್ಯೆ ಆಗಿದ್ದಾರೆ. ಹೀಗಾಗಿ ನನ್ನ ಬಳಿ ಬಂದಿದ್ದಾರೆ. ಇದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ನನ್ನ ಪ್ರಭಾವ ಕುಗ್ಗಿಸಲು ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ಶಿವರಾಜ್ ಅವರು ಮಾಡಿರುವಂತಹದ್ದು. ತಪ್ಪು ಒಪ್ಪಿಕೊಳ್ಳದಂತಹ ಶಿವರಾಜ್ ಮುಂದುವರೆದು ಮಾತನಾಡಿದಂತಹ ಶಿವರಾಜ್ ಅವರು, ಸರ್ಕಾರಿ ಜಾಗ ಮನೆ ಕಟ್ಟಬೇಡಿ ಎಂದು ನಾನೇ ತಿಳಿ ಹೇಳಿದ್ದೆ. ಆದ್ರೂ ಮನೆ ಕಟ್ಟಿದ್ದಾರೆ. ಮಾರಾಟ ಮಾತುಕತೆ ಅವರೇ ಮಾಡಿಕೊಂಡಿದ್ದಾರೆ. ಅವರಿಗೆ ಹಣ ಎಣಿಸಲು ಬರೋದಿಲ್ಲ ಹೀಗಂತ ಅವರ ಹಣವನ್ನ ನಾನು ಎಣಿಸಿ ಕೊಟ್ಟಿರುವೆ ಹೀಗಂತ ಶಿವರಾಜ್ ಹಣ ಪಡೆದ ಮತ್ತು ಮಾತುಕತೆ ಮಾಡಿರುವಂತಹ ವಿಡಿಯೋ ಇದ್ರೂ ತಪ್ಪು ಒಪ್ಪಿಕೊಳ್ಳದೆ ಮಂಡಾಟವನ್ನ ಮರೆದಿದ್ದಾರೆ. ಎಸ್, ಈಗ ಶಿವರಾಜ್ ಅವರು ಮಾಡಿರುವಂತಹ ಒಂದು ತಪ್ಪಿಗೆ ಅಲ್ಲಿನ ಬಡ ಜನರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಅವ್ರು ಏನೇ ನಾನು ಹಣವನ್ನ ಪಡೆದಿಲ್ಲ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಈಗ ಅವರು ಸಬೂಬನ್ನ ಹೇಳ್ಬೋದು. ಆದ್ರೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಯಾರ ತಪ್ಪು ಯಾರ ಸರಿ ಅಂತೇಳಿ. ಈಗಾಗಲೇ ನೊಂದಂತಹ ಬಡವರು ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ತನಿಖೆ ಕೂಡ ಶುರುವಾಗುತ್ತೆ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಯಾರು ತಪ್ಪಿತಸ್ಥರಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಒಂದು ಮಾತನ್ನ ಹೇಳಬೇಕಾಗುತ್ತೆ, ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೆ, ಮೋಸ ಮಾಡುವವರು ಇದ್ದೇ ಇರ್ತಾರೆ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ಈಗ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ, ಅದರಲ್ಲೂ ಕೂಡ ಬಳ್ಳಾರಿ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದೊಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು. ಎಲ್ಲಿ ಯಾವ ಜಾಗ ಯಾರು ಮಾರ್ದವ್ರು ಯಾರು ಯಾರು ಏನ್ ಪತ್ರ ಗಿತ್ರ ಕೊಟ್ಟವ್ರ ಏನಿದ್ದಾರೆ ರಾಜಶೇಖರ್ ಅಲ್ಲ ಇದು ಇಲ್ಲಿ ಬಹುಜನ ಸರ್. ಓಕೆ, ಈಗ ಹಳ್ಳ ಜಮೀನು ಮಾರಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ? 70 ಕೊಟ್ಟರೆ 2 ಪ್ಲಾಟ್ ಸಿಗುತ್ತೆ. 70 ಕೊಟ್ಟರೆ ಅಲ್ಲ 70,000 ಕೊಟ್ಟರೆ 70,000 ಎಷ್ಟು ಪ್ಲಾಟ್ ಸಿಗುತ್ತೆ? 150 ಒಂದು ಪ್ಲಾಟಿಗೆ 1 ಲಕ್ಷ ಇಲ್ಲ, 1 10 1 15 ಹೇಳಿ ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ನೀವು ಎಷ್ಟು ಕಟ್ಟಮ್ಮ ಬಡವರು ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟಿಗೆ ಎಲ್ಲ 270 ಕೊಡಿಮ್ಮ. ಕೇಳಿ ಯಜಮಾನ್ರೆ, ನೀವು ಕಷ್ಟಪಟ್ಟು ದುಡ್ಡಿದು ಇದು ಹಳ್ಳ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಬೇಡಿ. ಬೇರೆ ಕಡೆ ಇಲ್ಲಾಂದ್ರೂ ನೀವು ಬೇರೆ ಕಡೆ ಮನೆ ಕಟ್ಕೊಂಡು ಯಾವಾಗಲೂ ಸರ್ಕಾರದಿದೆ ಹಳ್ಳ ಇದನ್ನು ಕಾಪಾಡಬೇಕು. ನಮ್ಗೆ ಎಲ್ಲರೂ ಬರ್ತವೆ, ಗೊತ್ತಾಯ್ತಾ? ನೀವು ಯಾರು ಕಟ್ಟಕ್ಕೆ ಹೋಗ್ಬೇಡ್ರಿ. ಕಟ್ಟಿದ್ರೆ ನಾಳೆ ತಗ್ತೀವಿ. ಆಮೇಲೆ ಯಾರು ದುಡ್ಡು ತಗೊಂಡಿದ್ದಾರೆ ಅದನ್ನು ರಿಸೀವ್ ಮಾಡ್ತಾರೆ. ಮೆಸೇಜ್ ಮಾಡಿ ಕಂಪ್ಲೇಂಟ್ ಕೊಡಿ ಸಾಹೇಬ್ರಿಗೆ, ಅವರು ರಿಕವರಿ ಮಾಡ್ತಾರೆ. ಕೊಡಿ, ಇವತ್ತೇ ಕೊಡಿ, ಕಂಪ್ಲೇಂಟ್ ಕೊಡಿ. ಇವಾಗ ನೀವೆಷ್ಟು ಕೊಟ್ಟಿದ್ದೀರಿ? 6 ಲಕ್ಷ. ಎಲ್ಲಿ ಯಾವ ಜಾಗ? ಹಳ್ಳ ಜಮೀನು ಲಕ್ಷ ದುಡ್ಡಿಗೆ ಮಾಡ್ಬಿಡ್ತಾರೆ. ಇದು ಹಳ್ಳ ಅನ್ನೋದು ನಿಮಗೆಲ್ಲ ಗೊತ್ತಿಲ್ವಾ? ಇಲ್ಲ ಸರ್, ನಾವು ಪತ್ರ ಏನು ಕೊಟ್ಟವ್ರೆ? ಸರ್ಕಾರಿ ಹಳ್ಳನ್ನ ಯಾರಾದ್ರೂ ಕೊಡ್ತಾರೆ ಮಾರ್ತಾರೆ ಅಂತಂದ್ರೆ ನೀವು ಹೆಂಗೆ ಮಾಡ್ತಾರೆ? ಅಲ್ಲಿ ಪಕ್ಕದಲ್ಲಿ ಹಳ್ಳ ಹೋಗ್ತಾ ಇದೆ. ಇಲ್ಲ, ಬಡವರಿಗೆ ಮೋಸ ಮಾಡಿದ್ದಾರೆ. ಹೌದು ಸರ್, ಮೋಸ ಮಾಡಿದ್ದಾರೆ. ಕೊಡಿ, ಕಂಪ್ಲೇಂಟ್ ತಗೊಂಡು ఇప్పుడు మాట్లాడదా మంచి ప్లేస్ అంటికి కట్టాలి. ఇక్కడ వద్దు, హళ్ళ ఉంది. ఇది ಹಳ್ಳ ಇನ್ನು ಶತಮಾನ ಹೋದ್ರು, 100 ವರ್ಷ ಹೋದ್ರು ಹಳ್ಳನೇ ಬದಲಾಯಿಸಕ್ಕಾಗಲ್ಲ. ಮತ್ತೆ ಬರೋಬ್ಬರಿ ಏನು ಮುಳುಗುತ್ತದ ನೀವು ಚೆನ್ನಾಗಿ ಮಳೆ ಬಂತಂದ್ರೆ ಫುಲ್ ಎಲ್ಲ ಕುಚ್ಕೊಂಡು ಹೋಗುತ್ತೆ, ಜೀವ ಹೋಗುತ್ತೆ. ಆವಾಗ ಜೀವ ವಾಪಸ್ ಬರುತ್ತಾ?
ಇದು ಬರ್ಲಾದ ಯಾವ್ದೋ ಒಂದು ಶೆಡ್ ಹಾಕಿದ್ವಿ ಸರ್ ಆಯ್ತು ಬಿಡಿ, ಹಳ್ಳ ಬರ್ತಂತ ಹೇಳಿ ದುಡ್ಡು ಯಾರಿಗೂ ಕೊಟ್ಟಿಲ್ಲ ಸರ್ ನಾವು ಜಾಗ ಸ್ಥಳ ಐತೆ ಅಂತೇಳಿ ಬಡವ್ರು ಅಕ್ಕಿ ಮನೆ ಅಂತ ಹಾಕಿದ್ವಿ ಸರ್ ಕೊಟ್ಟಿಲ್ಲ ಸರ್ ಆಯ್ತು ಹೋಗಿ. ನಿಮ್ಮ ಮನೆ ಎಲ್ಲಿದೆ ನಿಮ್ದು? ನಮ್ದು ಎಲ್ಲಿ ಆಯ್ತು ಅಲ್ಲಿ ಇರು, ಇಲ್ಲಿ ಯಾಕೆ ಬಂದ್ರಿ? ಹೋಗಿ ಮಾರ್ಕೆಟ್ ಹೋಗ್ತಾನೆ ಸರ್ ನನ್ನ ಮಗ ಹೋಗಮ್ಮ. ಇಲ್ಲಿ ಹಳ್ಳದಾಗ ಮನೆ ಕಟ್ಟಿ ಕಷ್ಟಪಟ್ಟು ಸಂಪಾದಿಸಿ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ? ಇಬ್ಬರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ. ಕೊಟ್ಟಿದ್ದು ಕರೆಕ್ಟ್ ಹೇಳಮ್ಮ. ನಾವಷ್ಟೊಂದೇ ಕೊಟ್ಟಿಲ್ಲ ಸರ್ ಎಷ್ಟು ಕೊಟ್ಟಿರಿ ಅದನ್ನ ಹೇಳ್ರಿ. ನಿನ್ನ ಬಡವ್ರು ಅಂತ ನಾವು ಅಕ್ಕಿ ಮನೆ ಅಂತ ಹಾಕಿದ್ವಿ ಸರ್ ಬಡವ್ರು ಅಂತ ಹಾಕಿದ್ವಿ.